ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಗ್ಗೆ ಮಾತಾಡಿದ್ದೀರಿ. ಇವತ್ತು ಅವ್ರ ಹೋರಾಟಕ್ಕೆ ನೀವು ಬೆಲೆ ಎಲ್ಲಿ ಕೊಟ್ಟಿದ್ದೀರಿ? ಅವ್ರ ಹೋರಾಟನ ತುಮಕೂರು ಜಿಲ್ಲೆ ಮೀರಿ ತರಬೇಕು ಅಂತ ಹೋರಾಟ ರೈತರಿದ್ದ ನೀವು ರೈತರಿದ್ದನ್ನ ಹಾಳು ಮಾಡ್ತೀರಿ. ಅವ್ರ ಹೆಸರು ಯಾಕೆ ಹೇಳ್ತೀರಿ? ಅವ್ರ ಹೆಸರು ಹೇಳುವಂಥ ನೈತಿಕತೆ ನಿಮ್ಗೆ ಇದೆಯಾ? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅದರಿಂದ ಏನೋ ಶಿವಕುಮಾರ್ DK ವಾಸು ಬಗ್ಗೆ ಮಾತಾಡಿದ್ರಿ. ಪಾಪ ಅವ್ರು ಧರ್ಮಾತ್ಮ, ತನ್ನ ಕ್ಷೇತ್ರನ ಬಲಿ ಕೊಟ್ಟು ಹುಡುಗಲಿ ಕೊಡೋದಾದ್ರೆ ನಮ್ದೇನು ಅಭ್ಯಂತರವಿಲ್ಲ. ಆದರೆ ನಾವು ಬಿಡೋದಿಲ್ಲ. ಗುಬ್ಬಿನೂ ತುಮಕೂರು ಜಿಲ್ಲೆಯಲ್ಲಿ ಇರೋದು, ಅದೇನು ಹೊರಗಡೆ ಇಲ್ಲ. CS ಪುರ ನನ್ನ ಕ್ಷೇತ್ರ, ನಾನು ಅವ್ರ ಹಿತನ ಕಾಪಾಡಲೇಬೇಕಾಗಿದೆ. ಹೋರಾಟ ಮಾಡ್ತೀನಿ. ಗುಬ್ಬಿಯವರು ಹೋರಾಟ ಮಾಡ್ತಿದ್ರೆ ಸಪೋರ್ಟ್ನ ಅವರಿಷ್ಟ, ವೈಯಕ್ತಿಕ ವಿಚಾರ. ಆ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಹೆಚ್ಚಿಗೆ ಮಾತಾಡಲ್ಲ. ಗುಬ್ಬಿ ಹಿತನ ಫಸ್ಟ್ ಕಾಪಾಡಲಿ ಯಾರು ವಾಸು. ನಂತರ ಇವತ್ತೇನಾದರೂ ಬಿಟ್ಕೊಟ್ರೆ 30 ವರ್ಷದಿಂದ ಏನು ಐಪಲ್ಲ ಅಥವಾ ರಾಗಿ ಬೆಳೀತಿದ್ರಲ್ಲ ಆ ಮಟ್ಟಕ್ಕೆ ಬರ್ತೀವಿ. ತುರುವೇಕೆರೆ ಗುಬ್ಬಿ ಎಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ವಾಸು ಅವರು. ಕೇವಲ ದೊಡ್ಡತನ ತೋರಿಸಿ ನಮ್ಮ ಜನನ ಬಲಿ ಕೊಡೋದ್ರ ಅರ್ಥವಿಲ್ಲ. ಇದು ಅರ್ಥವಿಲ್ಲ. ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಪಕ್ಷಕ್ಕೆ ಸ್ವಇಚ್ಛೆಯಿಂದ ಯಾವುದೇ ನಿರ್ಬಂಧ ಇಲ್ಲದೇ ಪಕ್ಷನ ಸಂಘಟಿತವಾಗಿ ಪಕ್ಷದಲ್ಲಿ ಮುಂದಿನ ದಿವಸದಲ್ಲಿ ಬಲಪಡಿಸಬೇಕು. ನಾನು ಶಾಂತಕುಮಾರ್ ಅವರ ಮುಂದಿನ ನನ್ನ ಈ ಒಂದು ನಾಯಕತ್ವಕ್ಕೆ ಒಂದು ಶಕ್ತಿ ತುಂಬಬೇಕು. ಕಿತ್ತು JDS ಪಕ್ಷನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೊಮ್ಮೆ ಕಿತ್ತೂರು ಬೆಳಿಬೇಕು ಮತ್ತು ನಮ್ಮ ಜಿಲ್ಲೆ ಇರ್ಬೋದು ಮತ್ತು ರಾಜ್ಯದಲ್ಲಿ ಬೆಳೆಸಲಿಕ್ಕೆ ಇವತ್ತು ಸಕ್ರಿಯವಾಗಿ ತೊಡಗಿಸ್ಕೊಂಡು ನಾನು ವಾಲಂಟಿಯರಾಗಿ ಕೆಲಸ ಮಾಡ್ತೀನಿ. ಯಾವುದೇ ನನ್ನ ಸ್ವಇಚ್ಛೆಯಿಂದ ಯಾವುದೇ ಕೋರ್ಸ್ ಇಲ್ಲದೆ ಶಕ್ತಿ ತುಂಬುತ್ತೀನಿ ಅಂತ ಇವತ್ತು ನಮ್ಮ ಶಿವ ಉಗ್ರೇಶ್ ಅವರು ಮತ್ತು ಅವರ ಸಂಗಡಿಗರು ಎಲ್ಲರೂ ಇದ್ದಾರೆ. ತಮ್ಮ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ನನಗೆ ಬಸವರಾಜ್ ಇದ್ದಾರೆ, ನಾಗರಾಜ್ ಇದ್ದಾರೆ, ಸಿದ್ದೇಶ್ ಇದ್ದಾರೆ, ನವೀನ್ ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಮಧು ಇದ್ದಾರೆ, ಸತೀಶ್ ಇದ್ದಾರೆ, ಲೋಕೇಶ್ ಇದ್ದಾರೆ. ಲೋಕೇಶನ್ ಆಲ್ರೆಡಿ ಎಲ್ಲರೂ ಇವತ್ತು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ನಿಮ್ಮೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಳ್ಳೆಯದಾಗಲಿ. ಸದಾ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಸಂದರ್ಭಗಳನ್ನು ಈಗೆಲ್ಲ ನಿಮಗೆಲ್ಲ ಗೊತ್ತಿದೆ. ಕಿತ್ತೂರಲ್ಲಿ ಎಂಥ ನಾಯಕರು ಬಂದ್ರು ಇವತ್ತು ತಳ ಸಮುದಾಯ ಅನ್ನೋದು ಮುಖ್ಯವಾಗಿ ತಿರೋದಕ್ಕೆ ಸುಮ್ಮನೆ ರಾಜಕಾರಣದಲ್ಲಿ ಗೂಟಾಟಕ್ಕೆ ರಾಜಕಾರಣ ಮಾಡ್ಕೊಂಡು ಇವತ್ತು ಗೆದ್ದಿರೋಂಥ ನಾಯಕರು ಇವತ್ತು ಅಹಿಂದ ವರ್ಗ ಇವತ್ತು ಏನೊಂದು ಈ ಒಂದು ಸಮಾಜನ ಮುಂದಿಟ್ಕೊಂಡು ಗೆಲುವು ಸಾಧಿಸಿ ಇವತ್ತು ಯಾವೊಂದು ಉಪಕಾರನೂ ಈ ಒಂದು ನಾಯಕರಿಂದ ನಮ್ಮ ಈ ಒಂದು ಜನತೆಗೆ ಆಗಲಿ ಈ ಒಂದು ಸಮಾಜಕ್ಕೆ ಆಗಲಿ ಯಾವುದೂ ಅನುಕೂಲ ಆಗಿಲ್ಲ. ಪಾಪ ಎಲ್ಲ ಸಮಾಜ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ರು. ಒಳಗೆ ಹೋಗೋಕ್ಕಾಗಲ್ಲ. ಪ್ರತಿ ಶಾಖೆಗಳಲ್ಲಿ ಸಾರ್ವಜನಿಕ ಪ್ರಭಾಷಣ ನಡೆಯುತ್ತಿದೆ. ಅದರ ಭಾಗವಾಗಿ ಹೋರಾಟದಲ್ಲಿ 19ನೇ ತಾರೀಕಿನಂದು ಮಾದರಿ ಮದುವೆ ಎಂಬ ವಿಷಯದಲ್ಲಿ ಜಾಗೃತಿ ಸಮಾವೇಶ ನಡೆಯಲಿದ್ದು ಮುಖ್ಯ ಪ್ರಭಾಷಣೆಗಳಾಗಿ ಬೇರೋಡು ಮೊಹಮ್ಮದ್ ಅಜಹರಿ ಕುಟ್ಯಾಡಿ ಕೇರಳ ಇವರು ಆಗಮಿಸಲಿದ್ದಾರೆ. ಸಮಾವೇಶದ ಉದ್ಘಾಟನೆಯನ್ನು ಕೋರಣಕ ಮೀರ್ ಮೊಹಲ್ಲಾ ಮಗೇದಿ ಜುಮಾ ಮಸೀದ್ ಇದರ ಖತೀಬರಾದ ಅಬ್ದುಲ್ ಬಾಸಿತ್ ಮುದವಿ ಅಲ್ ಅಜಹರಿ ಉದ್ಘಾಟಿಸಲಿದ್ದಾರೆ. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ನಾಯಕರು ಗಣ್ಯರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರ ಸಹಕಾರ ನಿಮಗೆ ಬೇಕು. ಹಾಗಾಗಿಂದು ನಾವು ಪಕ್ಷವನ್ನು ಕರೆದಿದ್ದೇವೆ. ದುರ್ದೃಷ್ಟ ಧಾರಾಳವಾಗಿದೆ, ಅನಾಚಾರವಾಗಿದೆ. ಅದರ ಭಾಗವಾಗಿ ನಾವೊಂದು 100 ದಿನದ ಶತದಿನದ ಅಭಿಯಾನ ಇಟ್ಟಿದ್ದೇವೆ. ಅದರ ಆಯಿತು, ಒಂದು 100 ದಿನ ಆಗ್ತಾ ಬಂತು. ಅದೊಂದು ಆಂದೋಲನ. ಇಸ್ಲಾಮಿನಲ್ಲಿ ಮದುವೆ ಅಂದರೆ ಸರಳ ಮದುವೆ, ಅದಕ್ಕೆ ಪ್ರೋತ್ಸಾಹ. ಇವಾಗ ಎಲ್ಲ ರೀತಿಯಲ್ಲ, ಎಲ್ಲ ಕಡೆ ಅನ್ನದಾನ ಬೇರೆ, ಅನಾಚಾರ ತುಂಬ ಹಾಗಾಗಿ ಏನಾಗಿದೆ ಅಂದರೆ
ನಮ್ಮ ಯುವಕರಿಗೆ ಮದುವೆ ಆಗುವುದನ್ನು ಒಂದು ದೊಡ್ಡ ತನುವಾಗಿ ಅಷ್ಟೊಂದು ಕರ್ಮ ಹಾಗಾಗಿ ಆ ವಿಷಯದಲ್ಲಿ ಒಂದು ಮದುವೆ ಅಂದರೆ ಖರ್ಚು. ಸುಮ್ಮನೆ ನಾಮಕಾವಸ್ಥೆ ನೀವೇನು ಹೇಳಿದ್ರೆ ಕರೆಕ್ಟ್ ಇದೆ. ಈ ಸಾರಿ ಅದು ಗಟ್ಟಿ ಧ್ವನಿ ಇದೆ. ಯಾಕಂದ್ರೆ ಶಿವಶಂಕರಪ್ಪರು ಮೊದಲು ಕಂಟೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಅದು ಸ್ವಲ್ಪ ಧ್ವನಿ ಆ ಜನಾಂಗಕ್ಕೆ ಅನ್ಯಾಯ ಅದರಲ್ಲಿ ಯಾವುದೇ ಸಮಸ್ಯೆ ಅಲ್ಲ. ಈ ಧ್ವನಿ ಇದು ಇನ್ನೂ ದೊಡ್ಡ ಧ್ವನಿಯಾಗಿ ಹೋಗಲಿ. ಏನಾಗುತ್ತೆ, ನಾವು ಏನು ಕೇಳಿಲ್ಲ ಅಂದ್ರೆ ಏನು ಮಾಡೋದು, ಯಾರೋ ಮಾಡ್ಕೊಂಡ್ಬಿಡ್ತಾರೆ, ಯಾವುದೋ ಫ್ಯಾಮಿಲಿಗೆ ಹೋಗುತ್ತೆ, ಯಾವುದೋ ಮಂತ್ರಕ್ಕೆ ಹೋಗುತ್ತೆ, ಅವರೇ ಸರಿ, ದುಡ್ಡಿದ್ದರೆ ಕರೆಕ್ಟು ಅಂತಕ್ಕಂಥ ವಾದ ಇದೆ. ಆ ವಾದಕ್ಕೆ ಸತ್ಯವಾದ ನಾವು ಮಾಡಲೇಬೇಕಾಗುತ್ತೆ. ಅದು ಹೊಸ ಧ್ವನಿಯನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ. ಆ ಧ್ವನಿ ಸೃಷ್ಟಿ ಮಾಡಿಲ್ಲ ಅಂತಂದರೆ ಯಾರು ಮಾತಾಡೋಕ್ಕಾಗಲ್ಲ. ನಾವು ಯಾರು ಹೋಗಿ ಮಾತಾಡೋಂಥ ಪರಿಸ್ಥಿತಿಯಲ್ಲಿ ನಾವು ಮಾತಾಡ್ತಾ ಇದೀವಲ್ಲ, ನಿಮ್ಮ ಒಳಗೆ ಸಾಕಾಗಲಿಲ್ಲ, ಇವೆಲ್ಲ ನಮಗೆ ಸಪೋರ್ಟ್ ಮಾಡಲೇಬೇಕು. ಆ ಧ್ವನಿಯನ್ನು ಭಾಳ ಗಟ್ಟಿ ಧ್ವನಿಯಾಗಿ ನಾನು ಸರಿ ಪ್ರತಿಯೊಂದು ಸರಿ ಅಲ್ಲಿ ದಾವಣಗೆರೆ ತುಂಬ ಪ್ರತಿಧ್ವನಿಯಾಗಿ ಒಮ್ಮತ್ತೆ ಅಂತಕ್ಕಂಥ ವಿಶ್ವಾಸ ನಾವಂತೂ ಯಾವಾಗ ಎಲ್ಲೇ ಏನೇ ಮಾಡಿದ್ರೆ ಅದು ಕಂಟಿನ್ಯೂ ಮಾಡಿದ್ವಿ. ಕೆಲವರು ಇದ್ದಾರೆ, ಆ ಥರ ಎಲ್ಲ ಸಂದರ್ಭಗಳು ಇರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಈಗ ಖರೀದಿ ತಗೊಳ್ಳೋಂಥ ಅವ್ರ ಪರಿಸ್ಥಿತಿ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ. ನಾವಂತೂ ಇಲ್ಲಿವರೆಗೆ ನಮ್ಮನ್ನ ಯಾರು ಖರೀದಿ ಮಾಡೋಕ್ಕೂ ಬಂದಿಲ್ಲ, ನಾವು ಖರೀದಿಗೂ ಆಗಿಲ್ಲ. ನಾವಂತೂ ಹಂಗೆ ಇದ್ದೀವಿ. ಅದ್ರ ಅರ್ಥ ಅದು, ನೀನು ಹೋಗ್ಬೇಡ ಅಂದ್ರೆ ಇಲ್ಲಿ ಬಾ ಅಂತ. ಇದು ವೆರಿ ಸಿಂಪಲ್. ನಾವ್ಯಾಕೆ ಸುಮ್ಮನೆ ಅವ್ರಿಗೆ ದೊಡ್ಡ ಮಾಡೋಣ. ಈಗ ನಮಗೇನೋ ಮಾಡಿದ್ರಪ್ಪ, ನಾವು ವಿರುದ್ಧ ಮಾಡಿದ್ರು, ನಾವು ಯಾರು ವಿರುದ್ಧ ಇಲ್ಲ, ನಾವು ನಮ್ಮ ಪರವಾಗಿ, ನಾವು ನಮ್ಮ ಪರವಾಗಿ ಇರೋದ್ರಿಂದ ಅವರು ಅದನ್ನ ವಿರುದ್ಧ ಅಂತ ತಿಳ್ಕೊಂಡ್ರೆ ಅದು ಅವ್ರ ಪ್ರಶ್ನೆ, ನಮಗೆ ಸಂಬಂಧ ಇಲ್ಲ. ನಾವು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಜನಾಂಗಕ್ಕೆ ಅನ್ಯಾಯ ಇದೆ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.